ಇವತ್ತು ಸರ್ಕಾರದ ರಿಜಿಸ್ಟರ್ ಮಾಡ್ಕೊಂಡಿರ್ತಕ್ಕಂಥ ಸಂಸ್ಥೆಗಳ ಆರ್ಥಿಕ ಅವ್ಯವಹಾರದಲ್ಲಿ ಮುಳುಗಿ ಜೈಲನ್ನು ಸೇರ್ತಾ ಇರುವಂತ ಜಾಗಗಳಲ್ಲಿ ಕಳೆದ 3 ವರ್ಷಗಳಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳದೆ ತನ್ನನ್ನ ಕೋಟ್ಯಂತರ ಜನರ ವಿಶ್ವಾಸವನ್ನು ಸಂಪಾದಿಸಿ ದೇಶ ಸೇವೆ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಭಜನೆಯ ಸಂದರ್ಭದಲ್ಲೂ ಹಿಂದೂಗಳಿಗೆ ಬಂದಿತ್ತು. ಪ್ರಿಯಾಂಕ್ ಖರ್ಗೆ ಅವರ ನಿಮ್ ರಿಜಿಸ್ಟ್ರೇಷನ್ ಜಗತ್ತಿಗೊಂದು ಮಾಪದಂಗ ಅಲ್ಲ. ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡವ್ರು ಅವ್ಯವಹಾರ ಮಾಡ್ತಾ ಇದಾರೆ. ಅದರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಲ್ಲಿರ್ತಕ್ಕಂಥ ಸಾವಿರಾರು ಜನರ ರೀತಿಯಲ್ಲಿ ಕೋಟ್ಯಾಂತರ ಜನರ ನಂಬಿಕೆಯ ಜೊತೆಗೆ ಇವತ್ತು ಕೆಲಸ ಮಾಡ್ತಾ ಇದೆ, ನಂಬಿಕೆಯ ಜೊತೆಗೆ ಕೆಲಸ ಮಾಡ್ತಾ ಇದೆ ಅಂತಾರೆ. ಯಾವ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಇಡೀ ಕುಟುಂಬ ಹೈದರಾಬಾದಿನ ರಜಾಕಾರರ ಹಲ್ಲೆಯನ್ನ ಎದುರಿಸಿ ಗುಲ್ಬರ್ಗ ಕಡೆ ಓಡ್ ಬಂತು. ಆ ರಜಾಕಾರನ್ನ ಎದುರಿಸಿದ್ದು RSS ನವರೇ. ನಾನು ಗೃಹ ಮಂತ್ರಿಗಳಿಗೆ ಹೇಳ್ತೀನಿ, ನಿಮ್ ಪೊಲೀಸ್ನವರು ಅಲ್ಲ, ನಿಮ್ ವಂಶಸ್ಥರು ಅಲ್ಲ. ಆ ರಜಾಕಾರನ್ನ ಎತ್ತಿದ್ದು, ಆ ರಜಾಕಾರನ್ನ ಎದುರಿಸಿದ್ದು ಇದೇ RSS ನವರು, ಇದೇ RSS ನವರು. ನಿಮ್ ಕುಟುಂಬ ಓಡ್ ಬಂತು ಗುಲ್ಬರ್ಗಕ್ಕೆ, ನೀವು ಇದ್ದ ಗ್ರಾಮದಿಂದ ಕುಟುಂಬ ಓಡ್ ಬಂತು, ನಿಮ್ಮ ಅಪ್ಪ ಹುಟ್ಟು ಬಟ್ಟೆಯಲ್ಲಿ ಓಡ್ಬೇಕಾಗಿ ಬಂತು ಅಂತ ಓಡ್ ಬರ್ಬೇಕಾಗಿ ಬಂತು. ಇವತ್ತು ಸಂಘದ ಬಗ್ಗೆ ಬಿಟ್ಟು ತೋರಿಸ್ತೀರಿ. ಅದೇ ಸಂಘ ರಜಾಕಾರರ ವಿರುದ್ಧ ಹೋರಾಡಿದ್ದು, ಅದೇ ಸಂಘ ವಿಭಜನೆಯಲ್ಲಿ ಹಿಂದೂಗಳಿಗೆ ಧೈರ್ಯಕ್ಕೆ ಅಂತ ನಿಂತ್ಕೊಂಡಿದ್ದು, ಹಿಂದೂಗಳಿಗೆ ಧೈರ್ಯಕ್ಕೆ ಅಂತ ನಿಂತ್ಕೊಂಡಿದ್ದು ಅಂತಾರೆ. ಆ ಪೊಲೀಸರು ಸಹಾಯಕ್ಕೆ ಬರಲಿಲ್ಲ, ರಾಜಕೀಯದವರು ಸಹಾಯಕ್ಕೆ ಬರಲಿಲ್ಲ. ಸಣ್ಣ ಸಣ್ಣ ಹುಡುಗರು RSS ಕಾರ್ಯಕರ್ತರು, ಸಣ್ಣ ಕಾರ್ಯಕರ್ತರು ತಾವು ಎಲ್ಲೆಲ್ಲಿ ಇದೀವೋ ಅಲ್ಲೆಲ್ಲ ಹಿಂದೂಗಳನ್ನ ರಕ್ಷಣೆ ಮಾಡಿದ್ರು. ಹಿಂದೂಗಳನ್ನ ಅತ್ಯಂತ ಜೋಪಾನವಾಗಿ ಎಲ್ಲಿ ಬದುಕೋದ ಆ ಜಾಗದಕ್ಕೆ ಕರ್ಕೊಂಡ್ ಬಂದ್ರು ಅಂತಲೇ ಅಂದ. ಅವಾಗ್ಲೂ ಸಂಘ ರಿಜಿಸ್ಟರ್ ಆಗಿರ್ಲಿಲ್ಲ, ಇವಾಗ್ಲೂ ಸಂಘ ರಿಜಿಸ್ಟರ್ ಆಗೋದಿಲ್ಲ. ಯಾಕಂದ್ರೆ ನಿಮ್ ರಿಜಿಸ್ಟ್ರೇಷನ್ ಕಾರಣಕ್ಕೆ ಜಗತ್ತು ನಡೆಯೋದಿಲ್ಲ ಅಂತಾನೆ. ಅದು ಒಂದು ವ್ಯವಸ್ಥೆ, ಅದು ಒಂದು ವ್ಯವಸ್ಥೆ ಅಂತಾನೆ. ಇವತ್ತು ಆ ಕೆಲಸವನ್ನು ಸಂಘ ಮಾಡಿರ್ತಕ್ಕಂಥ ಆ ಸಂದರ್ಭದ ಕೆಲಸವನ್ನು ಕೂಡ ನಾವೆಲ್ಲರೂ ಕೂಡ ನೆನಪು ಮಾಡ್ಕೊಳ್ಬೇಕು. ಹಾಗೆ ಇವತ್ತು ನಮಗೊಂದು ಕರ್ತವ್ಯ ಇದೆ ಅಂತಲೇ. ಜಗತ್ತಿನಲ್ಲಿ ಎಲ್ಲ ಸಂಸ್ಕೃತಿಗಳು, ಎಲ್ಲ ಸಮಾಜಗಳು ಕೂಡ ಇತಿಹಾಸದಿಂದ ಪಾಠ ಕಲಿತು ಇತಿಹಾಸದಲ್ಲಿ ಆಗಿರ್ತಕ್ಕಂಥ ತಪ್ಪುಗಳನ್ನ ಸರಿ ಮಾಡ್ಕೊಳ್ತಾ ಮುಂದೆ ಹೋಗಿದ್ದಾರೆ. ನೀವೆಲ್ಲ ಯಾವತ್ತೋ ಒಂದ್ ದಿವಸ ಆಗ್ಬಿಡ್ತೀವಿ, ಇವತ್ತು ನಾವು ನಮ್ ಕೆಲಸ ಮಾಡ್ಕೊಳ್ತೀವಿ ಅಂತಕ್ಕಂಥದ್ದು ಒಂದು ನಿರ್ವೀರ್ಯತನದ ಒಂದು ಕೆಲಸ ಅಲ್ಲ. ಇತಿಹಾಸದ ಪಾಠ ನಾವೇನೋ ಬೇಕು ಅಂತ ಮಾಡಲ್ಲ, ಮತ್ತೆ ಅಲ್ಲಿ ಆಗಿರ್ತಕ್ಕಂಥ ತಪ್ಪನ್ನು ಸರಿ ಮಾಡ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಾಮೂಹಿಕವಾಗಿರ್ತಕ್ಕಂಥ ಒಂದು ರಾಷ್ಟ್ರೀಯವಾಗಿರ್ತಕ್ಕಂಥ ಸಂಕಲ್ಪ ನಮ್ಮೆಲ್ಲರ ಹೃದಯದಲ್ಲಿ ಮೂಡಬೇಕು. ಆ ಸಂಕಲ್ಪಕ್ಕೋಸ್ಕರ ನಾವೆಲ್ಲರೂ ಕೂಡ ಇವತ್ತಿನ ಸೇರಿದ್ದೀವಿ, ಮಧ್ಯರಾತ್ರಿ ಸೇರಿದ್ದೀವಿ. ಯಾವ ಗಳಿಗೆಯಲ್ಲಿ ಅದು ನಮ್ಮಿಂದ ಹೋಯ್ತೋ ಅದೇ ಗಳಿಗೆಯಲ್ಲಿ ಸ್ವಾತಂತ್ರ್ಯವನ್ನು ಆಚರಿಸಕ್ ಸೇರಿದೀವಿ ನಾವು. ಅಂದ್ರೆ ಇದೇ ಗಳಿಗೆಯಲ್ಲಿ ದೇಶ ನಮ್ಮಿಂದ ತುಂಡಾಗಿತ್ತು ಅಂತ. ಇಷ್ಟು ಅನ್ಯಾಯಕರವಾಗಿರ್ತಕ್ಕಂಥ ರೀತಿಯಲ್ಲಿ ಈ ದೇಶದಲ್ಲಿ ನಾವು ಸ್ವಾತಂತ್ರ್ಯವನ್ನ ಪಡ್ಕೊಂಡು ದೇಶ ವಿಭಜನೆ ಆಯ್ತು. ಆ ಕ್ಷಣದಲ್ಲಿ ನಾವು ಸಂಕಲ್ಪಕ್ಕೋಸ್ಕರ ಸೇರ್ತಾ ಇದೀವಿ. ನಾನು ಮತ್ತೆ ಹೇಳ್ತೀನಿ, ಇಲ್ಲಿ ಅತ್ಯಂತ ವಯಸ್ಸಾಗಿರೋರು ಯಾರಿದ್ದಾರೆ ಅವ್ರ ಕಣ್ಣೆದುರುಗಡೆ ಅಖಂಡ ಭಾರತ ನೋಡ್ತಕ್ಕಂಥ ಸಂಕಲ್ಪ ನಮ್ಮೆಲ್ಲರಿಗೂ ಆಗ್ತದೆ. ಯಾರೋ ಬಾಲಕರ ಜೀವನದಲ್ಲ, ಅತ್ಯಂತ ಹಿರಿಯರ ಜೀವನದಲ್ಲಿ ಅಖಂಡ ಭಾರತ ಮತ್ತು ಆ ತರದ ಕ್ಷಣಗಳು ನಮ್ಮೆಲ್ಲರ ಎದುರಿಗೆ ಬರ್ತಾ ಇದೆ.